ಏನು ನಾರ್ತ್ ಕೊರಿಯಾದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಪರಾಧಿ ಎಂದು ಸಾಬೀತಾದ ನಂತರ ಆತನನ್ನ ಅಷ್ಟೇ ಅಲ್ಲದೆ ಆತನ ಕುಟುಂಬದವರನ್ನು ಸಹ ಜೈಲಿಗೆ ಹಾಕ್ತಾರಾ? ಸಿಗರೇಟ್ ಅನ್ನ ಸೇದೋದ್ರಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಹಿಂದಿನ ಕಾಲದಲ್ಲಿ ಸಿಗರೇಟ್ ಅನ್ನ ಸೇದೋದ್ರಿಂದ ಅನಾರೋಗ್ಯಕ್ಕೆ ಸಂಬಂಧಿಸಿದ ರೋಗಗಳು ಹೋಗ್ತವೆ ಅಂತ ಯಾಕೆ ಹೇಳ್ತಿದ್ರು? ಮತ್ತು ತಾವು ಇದುವರೆಗೂ ಪೆಟ್ರೋಲ್, ಡೀಸೆಲ್ ಮತ್ತು ವಿದ್ಯುತ್ ಶಕ್ತಿಯಿಂದ ಚಲಿಸುವ ವಾಹನಗಳನ್ನ ನೋಡಿಯೇ ಇರ್ತೀರಿ. ಆದ್ರೆ ನೀವು ಯಾವತ್ತಾದ್ರೂ ಗಾಳಿಯಿಂದ ಚಲಿಸುವ ವಾಹನವನ್ನ ನೋಡಿದ್ದೀರಾ? ಮತ್ತು ವಿಶ್ವದ ದುಬಾರಿ ಕಾರ್ ಕಂಪನಿಯಾದ ರೋಲ್ಸ್ ರಾಯ್ಸ್ ಕಾರ್ ಕಂಪನಿ ಸ್ಟೇರಿಂಗ್ ಇಲ್ಲದ ಮತ್ತು ಡ್ರೈವರ್ಲೆಸ್ ಆಗಿ ಚಲಿಸೋ ಕಾರ್ ಒಂದನ್ನ ತಯಾರಿಸ್ತಿದ್ದಾರಂತೆ. ಮತ್ತು ಅಕಸ್ಮಾತ್ ನೀವೇನಾದ್ರೂ ಆ ಕಾರ್ನ ಪ್ರೈಸ್ ಅನ್ನ ಕೇಳಿದ್ರೆ ಖಂಡಿತ ಶಾಕ್ಗೆ ಒಳಗಾಗ್ತೀರಾ. ಹಾಗೂ ಸ್ಕೂಲ್ ಬೆಂಚ್ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾ ಇರ್ತಾವೋ ಅಥವಾ ಟಾಯ್ಲೆಟ್ ಸೀಟ್ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾ ಇರ್ತಾವೋ ಅಂತ ನಾವು ನಿಮ್ಮನ್ನ ಕೇಳಿದ್ರೆ ನೀವು ಟಾಯ್ಲೆಟ್ ಸೀಟ್ ಅಂತ ಹೇಳ್ತೀರಾ. ಹಾಗಾದ್ರೆ ನಿಮ್ಮ ಉತ್ತರ ಶುದ್ಧ ತಪ್ಪು. ಮತ್ತು ಯಾಕೆ? ಹಾಗೂ ಮನುಷ್ಯನ ದೇಹದ ಇನ್ನರ್ ವ್ಯೂ ಅನ್ನು ನೋಡೋದಕ್ಕೆ ಈ ರೀತಿ MRI ಸ್ಕ್ಯಾನ್ ಮತ್ತು ಸಿಟಿ ಸ್ಕ್ಯಾನ್ ಮಾಡೋದು ಸಾಮಾನ್ಯ. ಆದ್ರೆ ನೀವು ಯಾವತ್ತಾದ್ರೂ MRI ಕ್ಯಾಮ್ರಾ ಟ್ಯಾಬ್ಲೆಟ್ ಬಗ್ಗೆ ಕೇಳಿದ್ದೀರಾ? ಅಷ್ಟೇ ಅಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನ ಈ ರೀತಿ ವಿಂಡೋ ಪಕ್ಕದಲ್ಲಿ ಮಲಗಿಸಿದ್ರೆ ಏನಾಗುತ್ತೆ? ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ. ನಂಬರ್ 1, ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಕೃತ್ಯಗಳ ಮಾಡಿದ್ರೆ ಅಂತವರನ್ನ ಜೈಲಿಗೆ ಹಾಕಲಾಗುತ್ತೆ. ಮತ್ತು ಜೈಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಉತ್ತರ ಕೊರಿಯಾ ದೇಶದಲ್ಲಿ ಮಾತ್ರ ಹೀಗಲ್ಲ. ಯಾಕಂದ್ರೆ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಜೈಲಿನಿಂದ ತಪ್ಪಿಸಿಕೊಳ್ತಾ ಸಿಕ್ಕಿಬಿದ್ರೆ ಆ ವ್ಯಕ್ತಿಗೆ ಸಂಬಂಧಿಸಿದ ಕುಟುಂಬ ಸದಸ್ಯರನ್ನು ಸಹ ತಂದು ಜೈಲಿಗೆ ಹಾಕಲಾಗುತ್ತಂತೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ 3 ಪೀಳಿಗೆವರೆಗೂ ಅಂದ್ರೆ ಮಕ್ಕಳು, ಮೊಮ್ಮಕ್ಕಳು ಮತ್ತು ಮರಿ ಮೊಮ್ಮಕ್ಕಳಿಗೂ ಸಹ 5 ವರ್ಷಗಳ ಕಾಲ ಜೈಲಿಗೆ ಹಾಕ್ತಾರಂತೆ. ನಂಬೋದಕ್ಕೆ ಅಸಾಧ್ಯವಾದ್ರೂ ಇದೇ ಸತ್ಯ ಸಂಗತಿ. ನಂಬರ್ 2, ತಾವು ಇದುವರೆಗೂ ಪೆಟ್ರೋಲ್ ಮತ್ತು ಡೀಸೆಲ್ ನಿಂದ ಚಲಿಸೋ ಕಾರುಗಳನ್ನ ನೋಡಿಯೇ ಇರ್ತೀರಿ. ಆದ್ರೆ ನೀವು ಯಾವತ್ತಾದ್ರೂ ಗಾಳಿಯಿಂದ ಚಲಿಸೋ ಕಾರನ್ನ ನೋಡಿದ್ದೀರಾ? ಹೌದು. ಅಸಲಿಗೆ ಮೋಟಾರ್ ಡೆವಲಪ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಅನ್ನೋ ಫ್ರೆಂಚ್ ದೇಶಕ್ಕೆ ಸೇರಿದ ಕಂಪನಿಯೊಂದು ಗಾಳಿಯ ಸಹಾಯದಿಂದ ಚಲಿಸೋ ಈ ರೀತಿಯ ಕಾರ್ ಒಂದನ್ನು ತಯಾರಿಸಿದ್ದು. ಈ ಕಾರ್ನ ಇಂಜಿನ್ ಅಲ್ಲಿ ಏರ್ ಚೇಂಬರ್ ಅನ್ನೋ ಒಂದು ಪಾರ್ಟ್ ಇರುತ್ತೆ. ಈ ಏರ್ ಚೇಂಬರ್ ಏರ್ ಪಂಪ್ ನ ಸಹಾಯದಿಂದ ಗಾಳಿಯನ್ನು ಅಬ್ಸರ್ವ್ ಮಾಡಿಕೊಂಡು ಅದನ್ನ ಕರೆಂಟ್ ರೂಪದಲ್ಲಿ ಪರಿವರ್ತಿಸಿ ಆ ಕರೆಂಟ್ ಇಂದ ಗಾಡಿ ಚಲಾಯಿಸುವಂತೆ ಮಾಡುತ್ತೆ. ಮತ್ತು ನಮ್ಮ ಟಾಟಾ ಕಂಪನಿ ಕೂಡ ಈ ಕಾನ್ಸೆಪ್ಟ್ ಮೇಲೆನೆ ಒಂದು ಕಾರನ್ನ ತಯಾರಿಸುತ್ತಿದೆ. ಮತ್ತು ಅತಿ ಶೀಘ್ರದಲ್ಲಿ ಈ ಕಾರುಗಳು ಮಾರುಕಟ್ಟೆಗೆ ಬರಲಿವೆ. ಪೆಟ್ರೋಲ್ ಮತ್ತು ಡೀಸೆಲ್ ನಿಂದ ಬೇಸತ್ತು ಹೋದವರು ಈ ಕಾರನ್ನ ಖರೀದಿಸಬಹುದು. ನೀವಿನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನಮ್ಮ ಚಾನಲ್ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್. ನಂಬರ್ 3, ಸಿಗರೇಟ್ ಅನ್ನ ಸೇದೋದು ನಮ್ಮ ದೇಹಕ್ಕೆ ತುಂಬಾನೇ ಕೆಟ್ಟದು. ಮತ್ತು ಸಿಗರೇಟ್ ಸೇದೋದ್ರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ ನಂತ ಭಯಾನಕ ರೋಗಗಳು ಬರ್ತಾವೆ ಅನ್ನೋ ಸಂಗತಿ ನಮಗೂ ಗೊತ್ತು ಮತ್ತು ಸಿಗರೇಟ್ ಸೇದೋರಿಗೂ ಗೊತ್ತೇ ಇರುತ್ತೆ. ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಸಂಭವಿಸುತ್ತೆ ಅಂತ ಸಿಗರೇಟ್ ಕಂಪನಿಗಳು ಕೂಡ ಸಿಗರೇಟ್ ಪ್ಯಾಕ್ಗಳ ಮೇಲೆ ಈ ರೀತಿ ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಅದೇ ನೀವು ನಂಬ್ತೀರಾ? 1880ರ ಮುಂಚೆ ಸಿಗರೇಟ್ ಕಂಪನಿಗಳು ಸಿಗರೇಟ್ ಸೇದೋದ್ರಿಂದ ಆರೋಗ್ಯ ಸಮಸ್ಯೆ ಹೋಗ್ತಾವೆ ಮತ್ತು ಮನುಷ್ಯ ಆರೋಗ್ಯಕರವಾಗಿ ಸುಖಕರವಾಗಿ ಇರಬಹುದು ಅಂತ ಸುಳ್ಳು ಪ್ರಮೋಷನ್ ಕೊಡ್ತಿದ್ವಂತೆ. ಫ್ಯಾಕ್ಟ್ ನಂಬರ್ 4, ಟಾಯ್ಲೆಟ್ ಸೀಟ್ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರ್ತಾವೋ ಅಥವಾ ಸ್ಕೂಲ್ ಬೆಂಚ್ಗಳ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರ್ತಾವೋ ಅಂತ ನಾವು ನಿಮ್ಮನ್ನ ಕೇಳಿದ್ರೆ ನೀವು ಖಂಡಿತ ಟಾಯ್ಲೆಟ್ ಸೀಟ್ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರ್ತಾವೆ ಅಂತ ಹೇಳ್ತೀರಾ. ಆದರೆ ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಟಾಯ್ಲೆಟ್ ಸೀಟ್ಗಿಂತ ಕ್ಲಾಸ್ ಬೆಂಚ್ಗಳ ಮೇಲೆ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರ್ತಾವಂತೆ. ಯಾಕಂದ್ರೆ ಟಾಯ್ಲೆಟ್ ಸೀಟ್ಗಳನ್ನ ದಿನಾಲು ಕ್ಲೀನ್ ಮಾಡ್ತೇವೆ, ಆದರೆ ಸ್ಕೂಲ್ ಬೆಂಚ್ಗಳನ್ನ ಅಷ್ಟು ನೀಟಾಗಿ ಕ್ಲೀನ್ ಮಾಡೋದಿಲ್ವಂತೆ. ಅದಕ್ಕಾಗಿ ಸ್ಕೂಲ್ ಬೆಂಚ್ಗಳ ಮೇಲೇನೆ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿರ್ತವೆ. ಫ್ಯಾಕ್ಟ್ ನಂಬರ್ 5, ವಿಶ್ವದ ದುಬಾರಿ ಕಾರ್ ಕಂಪನಿಗಳಲ್ಲಿ ಒಂದಾದ ರೋಲ್ಸ್ ರಾಯ್ಸ್ ಕಂಪನಿ ಬಗ್ಗೆ ಮತ್ತು ಈ ಕಂಪನಿ ತಯಾರಿಸುವ 8 ಕೋಟಿ ಬೆಲೆ ಬಾಳುವ ಕಾರ್ ಬಗ್ಗೆಯೂ ತಮಗೆ ಗೊತ್ತೇ ಇರುತ್ತೆ. ಅದೇ ರೀತಿ ಈಗ ಈ ಕಂಪನಿ ಈ ರೀತಿ ಯುನಿಕ್ ವಿಷನ್ ನೆಕ್ಸ್ಟ್ 100 ಅನ್ನೋ ಇನ್ನೊಂದು ಕಾರನ್ನು ತಯಾರಿಸಿದೆ. ಈ ಕಾರ್ನ ವಿಶೇಷತೆ ಏನಂದ್ರೆ ಈ ಕಾರ್ನಲ್ಲಿ ಯಾವುದೇ ರೀತಿಯ ಸ್ಟೇರಿಂಗ್ ಇರೋದಿಲ್ವಂತೆ. ಸೆನ್ಸಾರ್ಗಳ ಸಹಾಯದಿಂದ ಡ್ರೈವರ್ಲೆಸ್ ಆಗಿ ಚಲಿಸುವ ಈ ಕಾರು ಡೋರ್ ಮತ್ತು ವಿಂಡೋವನ್ನು ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಸ್ವಯಂಚಾಲಿತವಾಗಿ ಗೇರ್ ಅನ್ನು ಕೂಡ ಹಾಕಿಕೊಳ್ಳುತ್ತಂತೆ. ಸುಮಾರು 70 ಕೋಟಿ ಖರ್ಚಿನಲ್ಲಿ ಈ ಕಾರನ್ನು ತಯಾರಿಸ್ತಾ ಇದ್ದಾರಂತೆ. ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು.